ಕೊನೆಯದಾಗಿ ನಿಮ್ಮ ಅಭ್ಯರ್ಥಿಗೆ ಏನ್ ವಿಶ್ ಮಾಡ್ಲಿಕ್ಕೆ ಬಯಸ್ತೀರಿ? ಧನ್ಯವಾದ ಬಯಸ್ತಾನೆ ಸರ್. ನನ್ನ ಆಶೀರ್ವಾದ ಇದೆ, ಸಮರ್ಥಿಗೆ ನನ್ನ ಆಶೀರ್ವಾದ ಇದೆ. ನನ್ನ ಮಗನ ಸರಿ ಸಮ, ಮೊಮ್ಮಗನ ಸರಿ ಸಮ. ಅವನಿಗೆ ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ. ನಾವು ಬಯಲಿಗಿದ್ದು ಅವನಿಗೆಲ್ಲ ರಣರಂಗ ಮೈದಾನದಲ್ಲಿ ಇದ್ದು ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಸ್ಕೊಂಡ್ ಬರ್ತೀರಿ? ಅದೇ ಒಂದು 30-40 ಸಾವಿರ ಓಟಿಂದ ನಾವು ಗೆಲ್ಲಿಸ್ತೀವಿ ಸರ್. ಇದಿಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಸಾದಿಕ್ ಪೈಲೋನ್ ಅವರ ಮಾತುಗಳಾಗಿತ್ತು. ಈಗಾಗಲೇ ಒಂದಷ್ಟು ಬಂಡಾಯ ಅಭ್ಯರ್ಥಿಯಾಗಿ ನಾನು ಹಿಂದೆ ಸರಿಯಲ್ಲ, ನಾಮಪತ್ರವನ್ನು ಹಿಂಪಡೆಯಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಸ್ವತಃ ಈಗ ಬಂಡಾಯ ಅಭ್ಯರ್ಥಿ, ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಸಾದಿಕ್ ಪೈಲೋನ್ ಅವರು ಈಗ ಹಿಂಪಡೆದಿರುವಂಥದ್ದು. ಅಂದರೆ ಈಗಾಗಲೇ ಶಾಮನೂರು ಕುಟುಂಬದವರ ಕುಡಿಯಾಗಿರುವಂತಹ ಅಭ್ಯರ್ಥಿನ ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.